ರಾಜ್ಯದ ಮುಖ್ಯಮಂತ್ರಿಯ ಎದುರು 6 ಮಂದಿ ನಕ್ಸಲರ ಶರಣಾಗತಿ ವಿಚಾರ. ಮುಖ್ಯಮಂತ್ರಿ ವಿರುದ್ಧ ಶಾಸಕ ಹರೀಶ್ ಪೂಂಜಾ ವಾಗ್ದಾಳಿ. ಕೈಯಲ್ಲಿ ಬಂದೂಕು ಹಿಡಿದ ನಕ್ಸಲರನ್ನು ಮುಖ್ಯಮಂತ್ರಿ ಗೃಹ ಕಚೇರಿ ಶರಣಾಗತಿಗೆ ಕರೆಸುತ್ತಿದ್ದಾರೆ. ಪೊಲೀಸರನ್ನು ಕೊಂದಿರುವ, ನಾಗರಿಕರನ್ನು ಹತ್ಯೆ ಮಾಡಿರುವ ಸಮಾಜಘಾತಕ ಶಕ್ತಿಯಾಗಿ ಬೆಳೆದವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸಿಎಂ ಗೃಹ ಕಚೇರಿಗೆ ಶರಣಾಗತಿಗೆ ಕರೆಸುತ್ತಿದ್ದೀರಿ. ಕಾಡಿನಲ್ಲಿದ್ದ ನಕ್ಸಲರನ್ನು ನಾಡಿಗೆ ತಂದು ನಕ್ಸಲ್ ಚಟುವಟಿಕೆ ನಡೆಸಲು ಪ್ರೋತ್ಸಾಹ ಕೊಡುತ್ತಿದ್ದೀರಿ. ಸಮಾಜಕ್ಕೆ ಯಾವ ಸಂದೇಶವನ್ನು ಮುಖ್ಯಮಂತ್ರಿ ನೀಡುತ್ತಿದ್ದಾರೆ? ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿದ ವ್ಯಕ್ತಿಗಳಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಮಾಡಿದರೆ ಇನ್ನಷ್ಟು ಮಂದಿ ಪ್ರಚೋದನೆಗೆ ಒಳಪಡುತ್ತಾರೆ. ಇನ್ನಷ್ಟು ಮಂದಿ ಪ್ರಚೋದನೆಗೆ ಒಳಪಡಬೇಕು ಅನ್ನುವುದೇ ಇದರ ಉದ್ದೇಶವಾ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಹಲವಾರು ಕುಗ್ರಾಮಗಳಿವೆ. ಅಲ್ಲಿ ಇಂದಿಗೂ ರಸ್ತೆ ಇಲ್ಲ, ಸೇತುವೆ ಇಲ್ಲ. ಆ ಕುಗ್ರಾಮಗಳಿಗೆ ಇಲ್ಲಿಯವರೆಗೆ ಎಷ್ಟು ಸೇತುವೆಯನ್ನು, ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ? ಪಶ್ಚಿಮ ಘಟ್ಟದ ತಪ್ಪಲಿರುವ ಹಲವಾರು ಗ್ರಾಮಗಳಿಗೆ ಇಂದಿಗೂ ವಿದ್ಯುತ್ ಸಂಪರ್ಕ ಇಲ್ಲ. ವಿದ್ಯುತ್ ಸಂಪರ್ಕ ಕಲ್ಪಿಸಲು ನಿಮ್ಮ ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಎಡಪಂಥೀಯ ವಿಚಾರಧಾರೆಯನ್ನಿಟ್ಟುಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಆ ಎಡಪಂಥೀಯ ವಿಚಾರಧಾರೆಯ ವ್ಯವಸ್ಥೆಗೆ ಶಕ್ತಿ ಕೊಡಲು ಈ ಎಲ್ಲ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದೀರಿ ಎಂದು ಆರೋಪಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನು ನಕ್ಸಲ್ ಚಟುವಟಿಕೆಯನ್ನು ಮಾಡ್ತಾ ಇದ್ದಂಥ ಒಂದಷ್ಟು ಜನರಿಗೆ ಶರಣಾಗತಿಗೆ ಅವಕಾಶವನ್ನು ಸಿದ್ದರಾಮಯ್ಯವರು ಸರ್ಕಾರ ಮಾಡಿಕೊಟ್ಟು ಇವತ್ತು ಅವರನ್ನು ಗೃಹ ಕಚೇರಿಗೆ ಶರಣಾಗತಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯವರು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯವ್ರ ಹತ್ರ ನಾನು ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೇನೆ, ಪೊಲೀಸರನ್ನು ಕೊಂದಿರ್ತಕ್ಕಂಥವರು, ನಾಗರಿಕರನ್ನು ಹತ್ಯೆ ಮಾಡಿರ್ತಕ್ಕಂಥವರು, ಸಮಾಜಘಾತುಕ ಶಕ್ತಿಯಾಗಿ ಸಮಾಜದಲ್ಲಿ ಬೆಳೆದಿದ್ದಂತಹ ಈ ವ್ಯಕ್ತಿಗಳಿಗೆ ನೀವು ರೆಡ್ ಕಾರ್ಪೆಟ್ ಹಾಕಿ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನೀವು ಅವರನ್ನು ಶರಣಾಗತಿ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ, ಏನೋ ಕಾಡಿನಲ್ಲಿದ್ದಂಥ ನಕ್ಸಲರನ್ನು ನಾಡಿನಲ್ಲಿ ಬಂದು ನಕ್ಸಲಿಸಮ್ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಿ ಸಿದ್ದರಾಮಯ್ಯವರೇ? ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ನೀವು ರೆಡ್ ಕಾರ್ಪೆಟ್ನ ಸ್ವಾಗತವನ್ನು ಮಾಡಿದರೆ ಇನ್ನಷ್ಟು ಜನ ಇದಕ್ಕೆ ಪ್ರಚೋದನೆಗೆ ಒಳಪಡಲಿ ಎನ್ನುವಂಥ ಉದ್ದೇಶ ನಿಮ್ಮಲ್ಲಿದೆಯಾ? ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ನಾವು ಅವರನ್ನು ಗೌರವಿಸ್ತೇವೆ, ಅವರನ್ನು ಸನ್ಮಾನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಒಂದಷ್ಟು ಜನರಿಗೆ ಪ್ರೇರಣೆ ಆಗಲಿ ಎನ್ನುವ ಕಾರಣಕ್ಕೋಸ್ಕರ. ಇವತ್ತು ನೀವು ಮಾಡ್ತಕ್ಕಂಥ ನಕ್ಸಲರಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಏನು ಸಮಾಜಕ್ಕೆ ಪ್ರೇರಣೆ ಆಗಲಿ ಅಂತ ಮಾಡ್ತಾ ಇದ್ದೀರಾ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸರ್ಕಾರ ಆಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಿದ್ದಿದ್ರೆ ನಕ್ಸಲ್ ಚಟುವಟಿಕೆ ಮಾಡುವವರನ್ನು ನೀವು ನ್ಯಾಯಾಲಯದಲ್ಲಿ ಶರಣಾಗತಿಯನ್ನು ಮಾಡಿಸಬೇಕಿತ್ತು. ಕೋರ್ಟ್ ಪ್ರಕ್ರಿಯೆ ಮೂಲಕ ನೀವು ಶರಣಾಗತಿ ವ್ಯವಸ್ಥೆಯನ್ನು ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ನೀವು ಇದರಲ್ಲೂ ನಿಮ್ಮ ಪಾಪ್ಯುಲಾರಿಟಿಯನ್ನು, ಪ್ರಸಿದ್ಧಿಯನ್ನು ಪಡ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಾಡಿನಲ್ಲಿರ್ತಕ್ಕಂಥ ನಕ್ಸಲರು ಮುಖ್ಯಮಂತ್ರಿಯವರ ಗೃಹ ಕಚೇರಿಯಲ್ಲಿ ಅವರನ್ನು ಸ್ವಾಗತ ಮಾಡಿ ಅವರನ್ನು ರಿಸೀವ್ ಮಾಡ್ತೀರಂತಾದರೆ ನಿಮಗೂ ಮತ್ತು ನಕ್ಸಲೈಟ್ಗಳಿಗೆ ಸಂಬಂಧ ಏನು ಅಂತ ಹೇಳುವಂಥದ್ದನ್ನು ಇವತ್ತು ಈ ರಾಜ್ಯದ ಜನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇವತ್ತು ಆಗಿದೆ. ಇದಕ್ಕೆ ನೀವು ಸಿದ್ದರಾಮಯ್ಯವರು ಉತ್ತರ ಕೊಡಬೇಕೆನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಸಮಾಜಘಾತುಕ ಶಕ್ತಿಗಳಿಗೆ, ನಕ್ಸಲ್ ಚಟುವಟಿಕೆಯನ್ನು ಮಾಡತಕ್ಕಂಥವ್ರಿಗೆ ಈ ರೀತಿಯ ರೆಡ್ ಕಾರ್ಪೆಟ್ನ ಸ್ವಾಗತವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರ ಈ ನಡೆಯನ್ನು ನಾವು ಖಂಡಿಸ್ತೇವೆ. ಇವತ್ತು ನಕ್ಸಲರ ಅವರಿಗೊಂದು ಅವಕಾಶ ಕೊಡ್ತೇವೆ, ಅವರು ಶರಣಾಗತಿಯನ್ನು ಮಾಡಬೇಕೆನ್ನುವಂಥದ್ದು ಏನು ಘೋಷಣೆ ಮಾಡಿದ್ದಾರೆ ಸರ್ಕಾರ, ವಿಶೇಷ ಪ್ಯಾಕೇಜನ್ನು ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರ ಹತ್ರ ನಾನು ಕೇಳ್ತೇನೆ, ಸ್ವಾಮಿ, ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಕುಗ್ರಾಮಗಳೇನಿದೆ, ಸೇತುವೆ ಇಲ್ಲದೆ ಅನೇಕ ವರ್ಷದಿಂದ ಒದ್ದಾಟ ಮಾಡ್ತಕ್ಕಂಥ ಆ ಕುಗ್ರಾಮಗಳಿಗೆ ಎಷ್ಟು ಸೇತುವೆಯನ್ನು ಮಂಜೂರಾತಿ ಮಾಡಿಕೊಟ್ಟಿದ್ದೀರಿ? ಆ ಗ್ರಾಮಗಳಲ್ಲಿ ಇವತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅನೇಕ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಎಷ್ಟು ವಿದ್ಯುತ್ ಸಂಪರ್ಕಕ್ಕೆ ನಿಮ್ಮ ಸರ್ಕಾರ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು? ಅನೇಕ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ರಸ್ತೆ ಸಂಪರ್ಕ ಇಲ್ಲ. ಎಷ್ಟು ರಸ್ತೆಗಳಿಗೆ ನಿಮ್ಮ ಸರ್ಕಾರ ಬಂದ ನಂತರ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ನೀವು ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಟ್ಟಿದ್ದೀರಿ? ಇವತ್ತು ನಿಮ್ಮ ಏನು ಎಡಪಂಥೀಯ ವಿಚಾರಧಾರೆಯನ್ನಿಟ್ಟುಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಆ ಎಡಪಂಥೀಯ ವಿಚಾರಧಾರೆಯ ವ್ಯವಸ್ಥೆಗೆ ನೀವು ಶಕ್ತಿ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಕ್ಸಲರಿಗೆ ವಿಶೇಷ ಪ್ಯಾಕೇಜನ್ನು ಕೊಟ್ಟು ಶರಣಾಗತಿಯ ಪ್ರಕ್ರಿಯೆಯನ್ನು ನೀವು ಮಾಡಿದ್ದೀರಿ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.